ನಮಸ್ಕಾರ ಎಲ್ಲರಿಗೂ ಜನಾರ್ದನ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಲ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಜುಲೈಗೆ ಸ್ವಾಗತ. ಅಂದ್ರೆ ಈ ವರ್ಷದ 6 ತಿಂಗಳು ಡಮಾರ್ ಆಗಿದೆ. 6 ತಿಂಗಳು ಕೂಡ ನಾವು ಏನು ಸಹ ಕಿತ್ತು ದಬಾಕ್ಲಿಲ್ಲ, ನೀವು ಸಹ ಕಿತ್ತು ದಬಾಕ್ಲಿಲ್ಲ, ನಾನು ಸಹ ಏನು ಕಿತ್ತು ದಬಾಕ್ಲಿಲ್ಲ. ನೆಕ್ಸ್ಟ್ 6 ತಿಂಗಳು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡುವ, ಲೈಫ್ ಸ್ವಲ್ಪ ಉದ್ಧಾರ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಎಸ್, ಫಸ್ಟ್ ಟೆಸ್ಟ್ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಫಸ್ಟ್ ಟೆಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಪೋಸ್ಟ್ ಸೆಕ್ಷನ್, ಮೊದಲು ಕಮ್ಯುನಿಟಿ ಅಂತ, ಇದು ಕಮ್ಯುನಿಟಿ ಟ್ಯಾಬ್, ಈಗ ಪೋಸ್ಟ್ ಅಂತ ಚೇಂಜ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಮೆನ್ಷನ್ ಮಾಡಿದೆ ನನ್ನ ಹೆಲ್ತ್ ಸರಿ ಇಲ್ಲ, ಸೊ ಆದ್ದರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಫಸ್ಟ್ ಟೆಸ್ಟ್ ವಿಡಿಯೋ ಬರೋದಿಲ್ಲ ಅಂತ. ನೀವು ಅದನ್ನು ನೋಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಸುಮಾರು ಜನ ಆದರೂ ಸಹ ನೋಡಲಿಲ್ಲ, ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು. ನಾನು ಅವರಿಗೆಲ್ಲ ಹೇಳಿದ್ದೇನೆ ಪೋಸ್ಟ್ ಸೆಕ್ಷನ್ ನೋಡಿ ದಯವಿಟ್ಟು ಅಂತ. ಎಸ್, ನಾಳೆಯಿಂದ ಸೆಕೆಂಡ್ ಟೆಸ್ಟ್ ಸ್ಟಾರ್ಟ್ ಆಗ್ತದೆ. ಸೊ ಪ್ರಿವ್ಯೂ ಗಿವ್ಯೂ ಅಲ್ಲ ಇದು, ಅಂದರೆ ಆ್ಯಕ್ಚುಲ್ ಪ್ರಿವ್ಯೂ ಅಲ್ಲ. ಫಸ್ಟ್ ಟೆಸ್ಟಲ್ಲಿ ಏನಾಯಿತು, ಏನು ತಿದ್ದಿಕೊಳ್ಬೋದು, ಸೆಕೆಂಡ್ ಟೆಸ್ಟಲ್ಲಿ ಅಷ್ಟು ಮಾತ್ರ ಹೇಳ್ಬೋದು. ಬಿಟ್ಟರೆ ಈ ಪಿಚ್ ಹೀಗೆ ಇರ್ತದೆ ಹಾಗಿರ್ತದೆ ಅಂತೆಲ್ಲ ಎಷ್ಟು ಹೇಳಿದ್ರೆ ಸಹ, ಎಷ್ಟು ಪ್ರೆಡಿಕ್ಟ್ ಮಾಡಿದ್ರೆ ಸಹ, ಅಟ್ ದ ಎಂಡ್ ನಮ್ಮ ಆಟಗಾರರು ಏನು ಆಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರೋದು. ಫಸ್ಟ್ ಟೆಸ್ಟ್ ನಾವು ಹೀನಾಯವಾಗಿ ಸೋತ್ವಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. 5 ವಿಕೆಟ್ಗಳ ಭರ್ಜರಿ ಜಯ ಇಂಗ್ಲೆಂಡಿಗೆ. ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಸೆಕೆಂಡ್ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಟೆಸ್ಟ್ ಕ್ರಿಕೆಟಲ್ಲಿ. ಫಸ್ಟ್ ಸಕ್ಸಸ್ಫುಲ್ ಚೇಸ್ ಸಹ ನಮ್ಮ ಮೇಲೆ ಬಂದದ್ದು. ಅವ್ರದ್ದು ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ 378 2022ರಲ್ಲಿ ನಮ್ಮ ಮೇಲೆ ಇಂಗ್ಲೆಂಡ್ ಅವರು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದರು. ಈಗ ಸೆಕೆಂಡ್ ಸಕ್ಸಸ್ಫುಲ್ ಚೇಸ್ ನೋಡಿ. ಫಸ್ಟ್ ಇನ್ನಿಂಗ್ಸಲ್ಲಿ ಒಂದಿಷ್ಟು ಶತಕ, 3 ಶತಕಗಳು, ಸೆಕೆಂಡ್ ಇನ್ನಿಂಗ್ಸಲ್ಲಿ 2 ಶತಕಗಳು, ಒಟ್ಟು 5 ಶತಕ ನಮ್ಮ ಕಡೆಯಿಂದ ಬಂತು. ಫಸ್ಟ್ ಇನ್ನಿಂಗ್ಸಲ್ಲಿ ಜೈಸ್ವಾಲ್, ಗಿಲ್ಲು, ಪಂತು, ಸೆಕೆಂಡ್ ಇನ್ನಿಂಗ್ಸಲ್ಲಿ ರಾಹುಲ್ ಮತ್ತು ಪಂತು 500 ಬಂದು ಕೂಡ ಮ್ಯಾಚ್ ಸೋತಿದ್ದಾರೆ. ಇದು ಅಂದರೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ವರ್ಲ್ಡ್ ರೆಕಾರ್ಡ್. 5 ಇಂಡಿವಿಜುವಲ್ ಶತಕ ಬಂದು ಕೂಡ ಒಂದು ಟೀಮ್ ಸೋತಿದೆ. ಅದು ಟೀಮ್ ಯಾವುದು ಅಂತಂದರೆ ನಮ್ಮ ಭಾರತ ತಂಡ. ಸೊ ಸೋಲಿಗೆ ಯಾವುದೆಲ್ಲ ಕಾರಣಗಳು ಅಂತ ಹೇಳಿದರೆ, ಇದು ಪರ್ಸ್ನಲ್ ಒಪಿನಿಯನ್. ನನಗೆ ಮೊದಲು ಟಕಾರ ಅಂತ ಅನಿಸೋದು ನಮ್ಮ ಒಂದು ಬ್ಯಾಟಿಂಗ್ ಕೊಲಾಪ್ಸ್. ಅದ್ಭುತ ನೋಡಿ. ಫಸ್ಟ್ ಡೇ ಭಾರಿ ಒಳ್ಳೆ ಬ್ಯಾಟಿಂಗ್ ಬಂತು. ಏನು ಜೈಸ್ವಾಲ್ 100 ಹೊಡೆದದ್ದು, ಗಿಲ್ ಮತ್ತು ಪಂತ್ ಭಾರಿ ಚಂದ ಮಾಡಿ ಆಡಿದ್ರು. ಕೇವಲ 3 ವಿಕೆಟ್ ಹೋದದ್ದು. ಸಾಯಿ ಸುದರ್ಶನ್ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ ಅವರ ಒಂದು ಡೆಬ್ಯೂ ಮ್ಯಾಚಲ್ಲೇ ಡಕ್ಔಟ್ ಆದರು. ಎಸ್, ಆದರೂ ಕೂಡ ಭಾರತ ಒಂದು ಸುಭದ್ರ ಸ್ಥಿತಿಯಲ್ಲಿತ್ತು. ಸೆಕೆಂಡ್ ಡೇ ಸ್ಟಾರ್ಟ್ ಆಯಿತು. ಇನ್ನೂ ಸಹ ಚಂದ ಮಾಡಿ ಆಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಅಂದ್ಕೊಳ್ತಿದ್ದೆವು. ಮಿನಿಮಮ್ ಒಂದು 650 ರನ್ ಹೊಡಿತಾರೆ ಅಂತ ಹೇಳುವಾಗ ಅತ್ಯಮೋಘ ಕೊಲ್ಯಾಪ್ಸ್. 41 ರನ್ನಿಗೆ 7 ವಿಕೆಟ್, ಕಾಂಟ್ರಿಬ್ಯೂಷನ್ನೇ ಇಲ್ಲ. ಇದು ಏನು ಕರುಣ್ ನಾಯರ್ ಅವರು ಏನಂದ್ರೆ ಬಾರಿ ಹೇಳಿದ್ರಲ್ಲ, ಪ್ಲೀಸ್ ಕ್ರಿಕೆಟ್ ನನಗೆ ಇನ್ನೊಂದು ಚಾನ್ಸ್ ಕೊಡಿ ಹಾಗೆ ಅಂತ ಟ್ವೀಟ್ ಮಾಡಿದ್ರು. ಇನ್ನೊಂದು ಚಾನ್ಸ್ ಹಲವು ವರ್ಷಗಳ ನಂತರ ಅವರಿಗೆ ಸಿಕ್ಕಿತ್ತು. ಮಾಡಿದ್ದೇನು, ಡಕ್ಔಟ್. ಆ ಕಡೆ ಡೆಬ್ಯೂ ಮ್ಯಾಚ್ ಆಡ್ತಿರೋಂಥ ಸಾಯಿ ಸುದರ್ಶನ್ ಅವರು ಡಕ್ಔಟು. ಹಲವು ವರ್ಷಗಳ ನಂತರ ವಾಪಸ್ ತಂಡಕ್ಕೆ ಮರಳಿದ್ದಂತಹ ಕರುಣ್ ನಾಯರ್ ಅವರು ಡಕ್ಔಟು. ಮತ್ತು ನಮ್ಮ ಟೈಲಲ್ಲಿ ಟೇಲೇ ಇಲ್ಲ, ಗೊತ್ತಾಯ್ತಾ? ಅಂದರೆ ಅವರು ಹೇಗೆ ನಾವು ಬೌಲಿಂಗ್ ಮಾತ್ರ ಮಾಡ್ತೇವೆ ಅಂತ. ಬಟ್ ನಮ್ಮ ಪ್ರಾಬ್ಲಮ್ ಏನಂತಂದರೆ ನಮ್ಮ ಬೌಲರ್ಸ್ ಬೌಲಿಂಗ್ ಕೂಡ ಮಾಡಲಿಲ್ಲ. ಅದೇ ಪ್ರಾಬ್ಲಮ್ ಆದದ್ದು. 41 ರನ್ನಿಗೆ 7 ವಿಕೆಟ್. ಸೊ ಏನೊಂದು ಆ ಫಸ್ಟ್ ಇನ್ನಿಂಗ್ಸಲ್ಲಿ ಆ ಒಂದು ಬೃಹತ್ ಮೊತ್ತ ಕಲೆ ಹಾಕ್ಬೋದು ಇಂಡಿಯಾ, ಹಾಗೆ ಹೀಗೆ ಮೊತ್ತ ಕಲೆ ಹಾಕಿದ್ದು ಬೃಹತ್ ಆಗುವಂಥ ಸಾಧ್ಯತೆ ಇತ್ತು, ಆಗಲಿಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮ ಜೈಸ್ವಾಲ್ ಅವರು ಕೈಗೆ ಎಣ್ಣೆ ಬಿಟ್ಟುಕೊಂಡು ಬಂದಿದ್ರು ಅಂತ ಕಾಣ್ತಿದ್ದೆ. ಏನು ಕ್ಯಾಚ್ ಮೇಲೆ ಕ್ಯಾಚ್ ಬಿಟ್ಟರು. ಸೊ ಬುಮ್ರಾ ಅವರು 1 ಮ್ಯಾನ್ ಆರ್ಮಿ. ಬುಮ್ರಾ ಅವರು ಪಾಪ ಒದ್ದಾಡಿದ್ರು. ಆ ಕಡೆಯಿಂದ ಸಪೋರ್ಟೇ ಇಲ್ಲ. ಇನ್ನೊಂದು ಎಂಡಿಂದ ಸಿರಾಜ್ ಅಣ್ಣ ಆಗಿರ್ಬೋದು, ಮತ್ತು ಪ್ರಸಿದ್ಧ ಕೃಷ್ಣ, ಅಯ್ಯಯ್ಯೋ ಎಂತ ಅಣ್ಣ ಅದು ಬೌಲಿಂಗ್. 20 ಓವರ್ಗೆ ಒಂದು 100 ರನ್ ಮೇಲೆ ಬಿಟ್ಟು ಕೊಡೋದು ಅಂತಂದರೆ ಏನಿದು ಒನ್ ಡೇ ಕ್ರಿಕೆಟ್ ಆಡ್ತಿದ್ದಾರೆ ಅಥವಾ T20 ಆಡ್ತಿದ್ದಾರೆ ಅಂತ ಅನಿಸಿತ್ತಿತ್ತು ಅವರ ಬೌಲಿಂಗ್ ನೋಡಿದಾಗ. 3 ವಿಕೆಟ್ ತೆಗೆದ್ರಲ್ಲ ಬ್ರೋ ಅಂತ ಹೇಳ್ಬೋದು, ಬಟ್ ಅಷ್ಟೇ ರನ್ ಹೊಡಿಸ್ಕೊಂಡಿದ್ದಾರಲ್ಲ ಮಾರ್ರೆ. ಬೌಲಿಂಗಲ್ಲಿ ಶತಕವನ್ನು ಹೊಡೆದ್ರು ಪ್ರಸಿದ್ಧ ಕೃಷ್ಣ. ಶಾರ್ದುಲ್ ಠಾಕೂರ್ ಕೂಡ ಹಾಗೆ, ಅಣ್ಣಂದು ಲೈನ್ ಇಲ್ಲ, ಲೆಂತ್ ಇಲ್ಲ. ಸೊ ಈ ಥರ ಎಲ್ಲ ಒಂದು ಏನೋ ಇಷ್ಟು ಕ್ಯಾಚ್ ಬಿಟ್ಟು ಕೊಟ್ಟು ಒಂದು ಬುಮ್ರಾ ಅವರಿಗೆ ಇನ್ನೊಂದು ಎಂಡಿಂದ ಸಪೋರ್ಟ್ ಇರೋದೆ. ಇವರು ನಮ್ಮ ಟೋಟಲ್ ಹತ್ರ ಬಂದರು ಇಂಗ್ಲೆಂಡ್ ಅವರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಹ ಮತ್ತೆ ಪುನಃ ಅತ್ಯಮೋಘ ಏನೋ ಬ್ಯಾಟಿಂಗ್ ಪ್ರದರ್ಶನ. ರಾಹುಲ್ ಮತ್ತು ಪಂತ್ ಸೇರಿಕೊಂಡು ಡಮಡಮ ಅಂತ ಹೊಡಿತಿದ್ರು. ಸಾಯಿ ಸುದರ್ಶನ್ ಅವರು ಡಕ್ಔಟ್ ಆಗಲಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಕಾಂಟ್ರಿಬ್ಯೂಟ್ ಮಾಡಿದರು. ಜೈಸ್ವಾಲ್ ಕಡೆಯಿಂದ ಏನು ಬರಲಿಲ್ಲ ಕಾಂಟ್ರಿಬ್ಯೂಷನ್ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಮತ್ತೆ ಪುನಃ ದ ಫೇಮಸ್ ಇಂಡಿಯನ್ ಕೊಲ್ಯಾಪ್ಸ್. ಒಂದು 36 ರನ್ನಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡ್ರು. ಮತ್ತೆ ಪುನಃ ಹಾಗೆ ಇನ್ನೇನು ದೊಡ್ಡ ಮೊತ್ತ ಕಲೆ ಹಾಕಬಹುದು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ಒಳ್ಳೆ ಟಾರ್ಗೆಟ್, 4th ಇನ್ನಿಂಗ್ಸಲ್ಲಿ ಒಳ್ಳೆ ಏನು ಟಫ್ ಚೇಸ್ಗೆ ಆಗುವಂತಹ ಸಾಧ್ಯತೆ ಇದೆ ಇಂಗ್ಲೆಂಡ್ಗೆ. ಈ ಭಾರತ ವಿನ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಆ ಒಂದು ಕೊಲ್ಯಾಪ್ಸ್ ಆಗಿ ಒಂದು 370+ ಅಷ್ಟೇ ಅವರಿಗೆ ಟಾರ್ಗೆಟ್ ಫಿಕ್ಸ್ ಆಗಿದೆ. ಯಾವಾಗ 370 ಅಂತ ನಾವು ಡಿಸೈಡ್ ಆಗಲೇ ಗೊತ್ತಾಯಿತು ಇದು ನಮಗೆ ಆಗೋದು ಡೌಟ್ ಅಂತ. ಯಾಕಂತಂದರೆ ನಮ್ಮ ಬೌಲಿಂಗಲ್ಲಿ ನಮಗೆ ನಂಬಿಕೆ ಇಲ್ಲ. ಬುಮ್ರಾ ಅವರಿಗೆ ಯಾರು ಸಪೋರ್ಟ್ ಕೊಡೋದಿಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬುಮ್ರಾ ಅವರು ಕೂಡ ಡಿಸೈಡ್ ಮಾಡಿದ್ರು ಅಂತ ಕಾಣ್ತಿದೆ.
ಅಯ್ಯೋ ನೀವು ಸಪೋರ್ಟ್ ಎಂತಕ್ಕೆ ಕೊಡೋದು, ನಾನು ಸಹ ಚೆಂದ ಮಾಡಿ ಬಾಲ್ ಹಾಕೋದಿಲ್ಲ ಅಂತ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರಿಗೆ ಸಹ ವಿಕೆಟೇ ಸಿಗಲಿಲ್ಲ. ಭಾರತ ಏನು ಕಲೆ ಹಾಕ್ಲಿಕ್ಕಾಗಿದ್ದು ಕೇವಲ 5 ವಿಕೆಟ್ ಮಾತ್ರ. ಸೊ 5 ವಿಕೆಟ್ಗಳ ಭರ್ಜರಿ ಜಯ. ಸೊ ನಿಮಗೆ ಮೇನ್ ರೀಸನ್ 2 ಸಲ, ಫಸ್ಟ್ ಇನ್ನಿಂಗ್ಸಲ್ಲಿ ಸಹ ಥರ್ಡ್ ಇನ್ನಿಂಗ್ಸಲ್ಲಿ ಸಹ ನಮ್ಮದು ಏನು ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ 2 ಇನ್ನಿಂಗ್ಸಲ್ಲಿ ಸಹ ನಮ್ಮದೊಂದು ಬ್ಯಾಟಿಂಗ್ ಕೊಲ್ಯಾಪ್ಸು. ಮತ್ತು ಜೈಸ್ವಾಲ್ ಅವ್ರದ್ದು ಅಂದರೆ ಜೈಸ್ವಾಲ್ ಅವರು ಜಾಸ್ತಿ ಕ್ಯಾಚ್ ಬಿಟ್ಟಿದ್ದಾರೆ. ಓವರ್ ಆಲ್ ಹೇಳೋದಿದ್ರೆ ವರ್ಸ್ಟ್ ಆಫ್ ವರ್ಸ್ಟ್ ಫೀಲ್ಡಿಂಗ್ ಇತ್ತು. ಪಂತ್ ಅವರು ಕೂಡ ಕ್ಯಾಚ್ ಬಿಟ್ಟಿದ್ರು, 2 ಕ್ಯಾಚ್ ಬಿಟ್ಟಿದ್ರು, ಸುಮಾರು ಕ್ಯಾಚ್ಗಳನ್ನು ಭಾರತ ತಂಡ ಬಿಟ್ಟರು. ಆ್ಯಂಡ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಬೂಮ್ರಾ ಅವರಿಗೆ ಒಂದು ಸಪೋರ್ಟ್ ಇಲ್ಲ, ಎಂಥದ್ದು ಇಲ್ಲ. ಸೊ ಇವಾಗ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಇಷ್ಟನ್ನು ಕೂಡ ಇದು ಕರೆಕ್ಟ್ ಮಾಡಬೇಕು ಇಂಡಿಯಾ. ಆಗ್ತದ ಗೊತ್ತಿಲ್ಲ. ನೋಡಿ, ಈ ಒಂದು ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆದಾಗ ನನಗೆ ಪರ್ಸ್ನಲಿ ಅಂಥದ್ದೇನೋ ಒಂದು ಎಕ್ಸ್ಪೆಕ್ಟೇಷನ್ ಏನು ಇರಲ್ಲ. ಯಾಕಂತಂದರೆ ಭಾರತ ಯುವ ತಂಡ, ವಿರಾಟ್ ಕೊಹ್ಲಿ ಅವರಿಲ್ಲ, ರೋಹಿತ್ ಶರ್ಮಾ ಅವರಿಲ್ಲ, ನಮ್ಮ ಲೆಜೆಂಡರಿ ಅಶ್ವಿನ್ ಅವರಿಲ್ಲ, ಅದೆಲ್ಲ ಹೌದು. ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲ್ಲ. ಬಟ್ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಗೆಲ್ಲುವಂತಹ ಹಲವು ನಮಗೆ ಒಂದು ಏನು ಸ್ಟೇಜಸ್ ಇತ್ತು. ಇಲ್ಲಿ ಮೇಲುಗೈ ಸಾಧಿಸೋದು, ಇಲ್ಲಿ ಮೇಲುಗೈ ಸಾಧಿಸ್ಬೋದು ಅಂತ. ಅಲ್ಲಿ ತನಕ ಹೋಗಿ ಬಿಟ್ಟುಕೊಟ್ರಲ್ಲ, ಆಗ ಬೇಜಾರಾಗ್ತದೆ. ಅಯ್ಯೇ ಮಾರ್ರೆ, ನೀವು ವಿನ್ ಆಗಬಹುದಿತ್ತು, ವಿನ್ ಆಗುವಂಥ ಹಲವು ಚಾನ್ಸಸ್ ಇತ್ತು. ನೀವು ಆ ಚಾನ್ಸನ್ನು ಕ್ರಿಯೇಟ್ ಮಾಡಿ ಮತ್ತೆ ಅದನ್ನು ಹಾಳು ಮಾಡಿ ಹಾಕಿದ್ರಿ ಅಂತ ಬೇಜಾರಾಗೋದು. ಸೆಕೆಂಡ್ ಟೆಸ್ಟ್ ಮ್ಯಾಚಿಗೆ ಈಗ ಬೂಮ್ರಾ ಅವರಿಲ್ಲ. ಬೂಮ್ರಾ ಅವರ ಬದಲಿಗೆ ನನ್ನ ಆಕಾಶ್ದೀಪ್ ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಟ್ವಿಟ್ಟರಲ್ಲೆಲ್ಲ ನೋಡಿದೆ. ಸೊ ಪ್ರಸಿದ್ಧ ಕೃಷ್ಣ ಅವ್ರನ್ನ ಕಂಟಿನ್ಯೂ ಮಾಡ್ತಾರಾ ಗೊತ್ತಿಲ್ಲ, ಕಂಟಿನ್ಯೂ ಮಾಡಬಹುದು. ಬಟ್ ನನ್ನ ಪ್ರಕಾರ ಶಾರ್ದೂಲ್ ಠಾಕೂರ್ ಅವ್ರನ್ನ ಖಂಡಿತ ತೆಗಿತಾರೆ. ಯಾಕಂತಂದರೆ ನೋಡಿ, 2 ಸೆಕೆಂಡ್ ಇನ್ನಿಂಗ್ಸಲ್ಲಿ 2 ಬಾಲಿಗೆ 2 ವಿಕೆಟ್ ತೆಗೆದ್ರು. ಅದು ಯಾವುದು ಕೂಡ ವಿಕೆಟ್ ಟೇಕಿಂಗ್ ಡೆಲಿವರಿ ಅಲ್ಲ. ಬ್ಯಾಟ್ಸ್ಮನ್ನೇ ಅವರಾಗಿ ಔಟ್ ಆಗಿ ಹೋಗಿದ್ದು ಬಿಟ್ಟರೆ, ಇಲ್ಲದ್ರೆ ವಿಕೆಟ್ ಏನು ಸಿಗ್ತಾ ಇರಲ್ಲ. ಬ್ಯಾಟಿಂಗಲ್ಲಿ ಸಹ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅವರ ಕಡೆಯಿಂದ. ಸೊ ಅವರನ್ನು ತೆಗೆದು ಸುಂದರ್ ಅವರನ್ನು ಆಡಿಸಬಹುದು, 2 ಸ್ಪಿನ್ನರನ್ನು ಕಣಕ್ಕಿಳಿಸ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಿತೀಶ್ ರೆಡ್ಡಿಗೂ ಕೂಡ ಚಾನ್ಸ್ ಸಿಗಬಹುದು. ಯಾಕಂತಂದರೆ ಅವ್ರನ್ನ ಒಂದು ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ನೋಡಲಿಕ್ಕೆ. ಆ್ಯಂಡ್ ಇದೊಂದು ಪರ್ಸ್ನಲ್ ಒಪಿನಿಯನ್, ರವೀಂದ್ರ ಜಡೇಜಾ ಅವರು ಈ ಏಷ್ಯನ್ ಕಂಟ್ರೀಸ್ ಬಿಟ್ಟು ಹೊರಗಡೆ ಹೋದಾಗ ನನಗೆ ಪರಿಪೂರ್ಣ ಆಲ್ರೌಂಡರ್ ಅಂತೇನು ಅನ್ನಿಸ್ಲಿಲ್ಲ. ಯಾಕಂತಂದರೆ ಅವರನ್ನು ನಾನು ಬ್ಯಾಟ್ಸ್ಮನ್ ಆಗಿ ನೋಡ್ತೇನೆ. ಯಾಕಂತಂದರೆ ಏನು ಪಿಚ್ ಅಸಿಸ್ಟ್ ಮಾಡೋದಿದ್ರೆ ಸ್ಪಿನ್ನರ್ಸಿಗೆ ಅವರ ಬಾಲ್ ತಿರುಗುವುದಿಲ್ಲ, ಪಿಚ್ಚಾಗಿ ಹಾಗೆ ಬರ್ತಾ ಇರ್ತದೆ. ಸೊ ಬೌಲಿಂಗಲ್ಲಿ ಭಾರಿ ಪ್ರಾಬ್ಲಮ್ ಉಂಟು. ಬುಮ್ರಾ ಅವರು ಕೂಡ ಇಲ್ಲ. ಜೋಫ್ರಾ ಆರ್ಚರ್ ಅವರಿದ್ದಾರಾ? ಇಲ್ಲ, ಅವರ ತಂಡಕ್ಕೆ ಬಂದಿದ್ದಾರೆ, ಪ್ಲೇಯಿಂಗ್ 11 ಇಲ್ಲ. ಸೇಮ್ ಪ್ಲೇಯಿಂಗ್ 11 ಕಂಟಿನ್ಯೂ ಮಾಡ್ತೇವೆ ಅಂತ ಇಂಗ್ಲೆಂಡ್ ಹೇಳಿರೋದ್ರಿಂದಾಗಿ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಆಡಿದಂತಹ ಪ್ಲೇಯಿಂಗ್ 11 ಸೆಕೆಂಡ್ ಟೆಸ್ಟ್ ಮ್ಯಾಚಿಗೆ ಸಹ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಬ್ಯಾಸ್ಬಾಲ್ ದಾಡ ಬಡ ಅಂತ ಹೊಡಿತಿರುವಂತಹ ಇಂಗ್ಲೆಂಡ್ ತಂಡವನ್ನು ಭಾರತದ ಯುವ ತಂಡ ಕಟ್ಟಿ ಹಾಕ್ತದ. ಅದು ಕೂಡ ಮ್ಯಾಚ್ ನಡೀತಾ ಇರೋದು ಎಡ್ಜ್ ಬ್ಯಾಸ್ಟನ್ನಲ್ಲಿ. ಭಾರತ ಇಲ್ಲಿಯ ತನಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಟೆಸ್ಟ್ ಮ್ಯಾಚನ್ನು ಸಹ ವಿನ್ ಆಗಿಯೇ ಇಲ್ಲ. ಸುನಿಲ್ ಗವಾಸ್ಕರ್ ಏನು ನಮ್ಮ ಯಾರೆಲ್ಲ ದಿಗ್ಗಜರೆಲ್ಲ ಆಡಿದಾರಲ್ಲ, ಯಾರು ಸಚಿನ್ ತೆಂಡೂಲ್ಕರ್ ಅವರಾಗಿರ್ಬೋದು, ರಾಹುಲ್ ದ್ರಾವಿಡ್ ಅವರು, VVS ಲಕ್ಷ್ಮಣ್, ಸೌರವ್ ಗಂಗೂಲಿ, ಕೊಹ್ಲಿ, ಯಾವ ತಂಡ ಕೂಡ ಭಾರತದ ತಂಡ ಇಂಗ್ಲೆಂಡ್ ವಿರುದ್ಧ ಎಡ್ಜ್ ಬ್ಯಾಸ್ಟನ್ನಲ್ಲಿ ವಿನ್ ಆಗಲಿಲ್ಲ. ಸೊ ಈ ಥರದ ಒಂದು ಕೆಟ್ಟ ರೆಕಾರ್ಡ್ ಇಟ್ಕೊಂಡು ಬುಮ್ರಾ ಅವರು ಇಲ್ಲದ ಒಂದು ಯುವ ತಂಡ ಇಂಗ್ಲೆಂಡನ್ನು ಕಟ್ಟಿ ಹಾಕ್ತದ. ಇದನ್ನು ನೀವೇ ಹೇಳಬೇಕು, ಏನಾಗಬಹುದು ನಾಳೆ ಅಂತ. ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಸಿಕ್ಕಿದರೆ ಭಾರತಕ್ಕೆ ದಯವಿಟ್ಟು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬರಲಿ. ನಾಳೆ ಖಂಡಿತವಾಗಿ ಸಾಯಿ ಸುದರ್ಶನ್ ಮತ್ತು ಕರುಣ್ ನಾಯರ್ ಅವರನ್ನು ಕಂಟಿನ್ಯೂ ಮಾಡ್ತಾರೆ. ನಾಳಿನ ಟೆಸ್ಟ್ ಕರುಣ್ ನಾಯರ್ ಅವರ ಪಾಲಿಗೆ ಕೊನೆಯ ಟೆಸ್ಟ್ ಆಗ್ತದೆ. ಅವರು ಚೆಂದ ಮಾಡಿ ಪರ್ಫಾರ್ಮ್ ಮಾಡದಿದ್ದರೆ ಇದು ಅವರ ಟೆಸ್ಟ್ ಕರಿಯರ್ನ ಕೊನೆಯ ಟೆಸ್ಟ್. ದೆರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಪರ್ಫಾರ್ಮ್ ಮಾಡಲೇಬೇಕಾಗಿರುವಂತಹ ಒಂದು ಸಿಕ್ಕಾಪಟ್ಟೆ ಪ್ರೆಷರಲ್ಲಿದ್ದಾರೆ ಈಗ. ಸಾಯಿ ಸುದರ್ಶನ್ ಅವರಿಗೆ ಬಿಡಿ, ಅದು ಸ್ಟಾರ್ಟಿಂಗ್ ಆಫ್ ದ ಕರಿಯರ್ ಚಾನ್ಸ್ ಸಿಗ್ತದೆ. ಬಟ್ ಕರುಣ್ ನಾಯರ್ ಅವರಿಗೆ ಅವರು 303 ರನ್ ಹೊಡೆದಿದ್ದಾರೆ ಒಂದು ಇನ್ನಿಂಗ್ಸಲ್ಲಿ ಇಂಗ್ಲೆಂಡ್ ವಿರುದ್ಧ, ಹೌದು. ಬಟ್ ಅದರ ನಂತರ 303 ಓಕೆ, ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಅವ್ರದ್ದು 26 ರನ್. ಎಲ್ಲಿ 303, ಎಲ್ಲಿ 26 ರನ್? ಗಜಾಂತರ ವ್ಯತ್ಯಾಸ. ಸೊ ತುಂಬ ಒಂದು ಟೆನ್ಷನ್ ಇಟ್ಕೊಂಡು ಭಾರತ ತಂಡ ಬರ್ತಾ ಉಂಟು. ನನಗೆ ಹೋಪ್ಸ್ ನಿಜವಾಗಿ ಕೂಡ ಕಡಿಮೆ ಉಂಟು. ಆ್ಯಂಡ್ ಗಿಲ್ ಅವರನ್ನೆಲ್ಲ ದೂರದ್ರಲ್ಲಿ ಏನೋ ಅರ್ಥ ಇಲ್ಲ. ಅವರ ಮೊದಲ ಏನು ಪಂದ್ಯ ಆಗಿತ್ತು ಆ್ಯಸ್ ಅ ಕ್ಯಾಪ್ಟನ್ನು. ಸೊ ಜಾಸ್ತಿ ದೂರ್ಲಿಕ್ಕಾಗೋದಿಲ್ಲ. ಆ್ಯಸ್ ಅ ಟೀಮ್ ಪರ್ಫಾರ್ಮ್ ಮಾಡಲಿಲ್ಲ. ಸೆಷನ್ ವೈಸ್ ಸೂಪರಾಗಿ ಎಲ್ಲ ಸೆಷನಲ್ಲಿ ಸಹ ಭಾರತ ಚೆಂದ ಮಾಡಿ ಆಡಿದರೆ ವಿನ್ ಆಗ್ಬೋದು. ಬಿಟ್ಟರೆ ಒಂದು ಸೆಷನಲ್ಲಿ ಸೂಪರಾಗಿ ಆಡಿ ನೆಕ್ಸ್ಟ್ ಸೆಷನಲ್ಲಿ ಡಬಾ ಥರ ಆಡಿದರೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸಿಕ್ಕಿದ್ದಕ್ಕಿಂತಹ ಕೆಟ್ಟ ರಿಸಲ್ಟ್ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಸಿಗ್ತದೆ. ಎಸ್, ಸರಿಯಾಗಿದೆ. ಬರುವ ನಾಳೆ ಸಿಗುವ. ನಮಸ್ಕಾರ.